ಇಲ್ಲಿಂದ ನಾವು ಇನ್ನೊಂದು ಲೇಕಿಗೆ ಹೋಗ್ತಿದ್ದೇವೆ. ಆ ಲೇಕಿದ ಆಗ ಹೇಳ್ದಾಗೆ ಸರಿ ಹೇಳಿ ಗೊತ್ತಿಲ್ಲ ಯಾರಿಗೆ ಹೆಸರು, ಬಟ್ ಶ್ರದ್ಧೆ ಹೇಳಿದೆ ಅಂತ ಕಾವ್ ಕಾವ್ ಅಂತ ಹೇಳಿದ್ದು. ಸೊ ಅವಳನ್ನ ನಂಬಿದ್ದೇವೆ ನಾವೀಗ. ಇಲ್ಲ ನಾನು ಅದ್ ಕೇಳುದು ಕಾವ್ ಇವರು ಕಕ್ಕ ಲೇಕ್ ಅಂತ ಹೇಳ್ತಾರೆ. ಕಕ್ಕ ಲೇಕ, ಕಾವ್ ಕಾವ್ ಲೇಕ ಎಂತಂದ ಗೊತ್ತಿಲ್ಲ. ತಮ್ಮನೇಲಿ ಹಾಕುವ ಸ್ಪೆಲ್ಲಿಂಗ್ ನೀವೇ ಹೇಳಿ ಎಂತ ಲೇಕ್ ಅಂತ. ಹೌದು. ಸೊ ಇರ್ಬೋದು ಶ್ರದ್ಧೆ ಹೇಳಿದ, ಅವಳು ರಿಸರ್ಚ್ ಮಾಡಿ ಬಂದಿರ್ಬೋದು. ಅವಳು ಕೇಳಲಿಲ್ಲ ಅಂತೆ, ಬಟ್ ಅವಳು ಸ್ಪೆಲ್ಲಿಂಗ್ ಪ್ರಕಾರ ಅವಳು ಹೇಳುದು ಕಾವ್ ಕಾವ್ ಲೇಕ್ ಅಂತೇಳಿ. ಸೊ ಕಾವ್ ಕಾವ್ ಲೇಕಿನ ಹತ್ತ ಹೋಗ್ತಿದ್ದೇವೆ. KWA ಉಂಟು, ಕಾವ್ ಕವ, ಕಾವ್ ಕಾವ. ಈಗ ಲಾಸ್ಟಿಗೆ ಆಯ್ತು, ಕಾವ್ ಕಾವ್ ಆಯ್ತು. ಈಗ ಕಾವ್ ಕಕಾವ ಅಂತೇಳಿ ಫೈನಲ್ ಕಕ್ಕ ಲೇಕ್ಸ್ ಆಯ್ತು. ಎಲ್ಲ ಆಗಿ ಈಗ ಆ ಲೇಕ್ನ ಹತ್ರ ಹೋಗ್ತೇವೆ. ಅಲ್ಲಿ ವ್ಯೂ ಹೇಗುಂಟು ಏನೆಲ್ಲ ಉಂಟು ತೋರಿಸ್ತೇವೆ. ಬನ್ನಿ ಬನ್ನಿ ಹೋಗುವ. ಹಲೋ, ಮೈಕ್ ಚೆಕ್ ಮೈಕ್ ಚೆಕ್. ಈಗ ನಮ್ಮ ಗಾಡಿ ಹೊರಟಿತು. ಲೇಕ್ ಇವಳಿಗೆ ಶ್ರದ್ಧನಿಗೆ ಹೀಗೆ ಮಾಡಿದ್ರೆ ಇರಿಟೇಟ್ ಆಗ್ತದಂತೆ. ಎಲ್ರೊಮ್ಮೆ ಮಾಡಿ ಲೇಕ್. ಮ್ಯಾಪಲ್ಲಿ ಸಹ ನನ್ನದೇ ಮತ್ತೆ ಯಾರು ಅಲ್ಲ ಅದು ಇದು ಓ ಇದು ಯಾರು ಗೋಲ್ಡನ್ ಎರ್ಜಿ ನಾ ಇದಿರ್ಬೋದಾ ಗೋಲ್ಡನ್ ರಿಟ್ರೀವರ್ ಇದು ರಾತ್ರಿ ಮಾಡಿದ್ಲಲ್ಲ ಅವಳು ಕ್ಲೋಸ್ ಮಾಡಿ. ಅದೇ ವಾ ಓಕೆ. ಇನ್ನು ನಾವು ಹಾಗಾದ್ರೆ ಇಲ್ಲಿ ಕಾವ್ ಕಾವ್ ಲೇಕಲ್ಲಿ ಸಿಗ್ತೇವೆ, ಕಕಾವ ಲೇಕಲ್ಲಿ ಸಿಗ್ತೇವೆ. ಬನ್ನಿ ಹೋಗುವ. ಇಲ್ಲಿ ಕಾಣ್ತೊಂಡು ನೋಡಿ ಬೋರ್ಡು, ವೆಲ್ಕಮ್ ಟು ಕಾವ್ ಕಾವ ಲೇಕ್ ಅಂತೇಳಿ. ಸೊ ಇಲ್ಲಿ ಈಗ ಗಾಡಿ ಪಾರ್ಕ್ ಮಾಡಿ ಈಗ ನಾವು ಹೋಗ್ತಿದ್ದೇವೆ ಲೇಕಿನತ್ತ. ನೋಡುವ ಈ ಲೇಕ್ ಹೇಗುಂಟ ಅಂತೇಳಿ. ಇದು ಸಹ ಫಸ್ಟ್ ಟೈಮ್ ವಿಸಿಟ್ ನಮ್ಮದು, ಗೊತ್ತಿಲ್ಲ ಹೇಗುಂಟು ನೋಡುವ. ಬಟ್ ಇದೊಂಥರ ಹೇಗುಂಟು ಹೇಳಿದರೆ ಫುಲ್ ಗುಡ್ಡೆ. ಆಗ ನೀವು ಆಗ ನಾವು ಬರುವಾಗ ತೋರಿಸಿದ್ವಿ ಅಲ್ಲ, ಸುತ್ತಮುತ್ತ ಫುಲ್ ಗುಡ್ಡೆ ಗುಡ್ಡೆ ಗುಡ್ಡೆ. ಅದರ ನಡು ಅಂದರೆ ಕೆಳಗೆ ಲೇಕ್ ಇದ್ದಾಗೆ, ಹೊಂಡದೊಳಗೆ ಲೇಕ್ ಇದ್ದಾಗೆ ಉಂಟು. ಸೊ ಒಂಥರ ಕತ್ಲೆ ಕತ್ಲೆ ಕಾಣ್ತದೆ ಇಲ್ಲಿ ನೋಡಲಿಕ್ಕೆ. ಬೆಳಕು ಕೇಳಿಲ್ಲ, ಬೆಳಕು ಅಷ್ಟು ಬೀಳ್ತಿಲ್ಲ ಆಚೆ ಸೈಡ್. ಬಟ್ ನೋಡುವ ಅಲ್ಲಿ ಹೋದ್ಮೇಲೆ ತೋರಿಸ್ತೇವೆ. ವೆಲ್ಕಮ್ ಟು ಕಾವ್ ಕಾವ ಲೇಕ್. ಇಲ್ಲಿಂದ ನಡಿಬೇಕು ಹೇಳಿಲ್ಲ, ರೋಲ್ ಆಗಿ ಹೋಗ್ಬೋದು. ಹೌದು, ಫುಲ್ ಡೌನ್. ಬೆಂಚಲ್ಲಿ ಹಾಕಿ ಹೇಗೆ ಉಂಟು ನೋಡಿ, ಇಲ್ಲಿ ಬೆಂಚೆಲ್ಲ ಇಟ್ಟು ಇಲ್ಲೆಲ್ಲ ಫೋಟೋ ತೆಗಿಬೇಕು. ಒಳ್ಳೆ ವ್ಯೂ ಆಯ್ತಾ. ಅದೆಂತಕ್ಕೆ ಅಲ್ಲಿಂದ ಡೈವ್ ಮಾಡ್ಲಿಕ್ಕ ಇರ್ಬೋದು. ಹೌದೌದು, ಮಕ್ಕಳಿಗೆ ಹತ್ತಿ ಡೈವ್ ಮಾಡ್ಲಿಕ್ಕೆ ಇರ್ಬೋದು. ವಾವ್, ಒಳ್ಳೆ ಉಂಟಲ್ಲ ಇಲ್ಲಿಂದ ಹೇಗೆ. ಇದು ಸಹ ಸೂಪರ್ ಕಾಣ್ತದೆ ಮಾರೆ, ಕ್ರೇಜಿ. ಈ ಬೆಂಚೆಲ್ಲ ಇಟ್ಟು ಇಲ್ಲಿಂದ ನೋಡ್ಲಿಕ್ಕೆ ಇನ್ನೂ ಭಾರಿ ಬ್ಯೂಟಿಫುಲ್ ಕಾಣ್ತದೆ. ಕಾಮೆಂಟ್ಸ್ ಅಲ್ಲಿ ಹೇಳಿ ಇದು ವ್ಯೂ ಹೇಗೆ ಉಂಟು ಅಂತೇಳಿ. ನಂಗೆ ಇದು ಸಹ ಖುಷಿ ಆಯ್ತು. ನಮ್ಗೆ ಆಕ್ಚುಲಿ ನಾವು ಹೋದಲ್ಲಿ ಖುಷಿ ಆಗದಿದ್ದ ವ್ಯೂ ಅಂತೇಳಿ ಇಲ್ಲ. ನೇಚರ್ ಅಂತ ಹೇಳಿದ್ರೆ ಖುಷಿ ಆಗಿ ಆಗ್ತದೆ. ಬಟ್ ಎಲ್ಲ ಕಡೆ ಒಂದೊಂದು ಸಣ್ಣ ಸಣ್ಣ ವಿಷಯ ಒಂಥರ ಡಿಫ್ರೆಂಟ್ ಇರ್ತದೆ. ಚೂರಾದ್ರೆ ಏನೋ ಡಿಫ್ರೆನ್ಸ್ ಇರ್ತಲ್ಲ. ಈಗ ಇದು ನೋಡು, ಇಲ್ಲಿ ಬೆಂಚ್ ಎಲ್ಲ ಹಾಕಿ ಇಲ್ಲಿಂದ ವ್ಯೂ ಒಂಥರ ಡಿಫ್ರೆಂಟ್ ಉಂಟು. ಎದುರಲ್ಲಿ ಗುಡ್ಡೆ, ಆ ಗುಡ್ಡೆ ಮೇಲೆ ಸೂರ್ಯನ ಬಿಸಿಲು ಬೀಳ್ತಾ ಉಂಟು. ಸೊ ಏನೋ ಒಂಥರ ವ್ಯತ್ಯಾಸ ಇರ್ತದೆ ಎಲ್ಲಿ ಹೋದ್ರು. ಎಷ್ಟೇ ನಾವು ನೇಚರ್ ನೋಡಿದ್ರು ಸಾಕಾಗುದಿಲ್ಲ. ಇಲ್ಲಿ ನೋಡಿ ಮಕ್ಕಳೆಲ್ಲ ಹೇಗೆ ಆಡ್ತಿದ್ದಾರಂತ ನೋಡಿ. ಮಕ್ಕಳಿಗೆಲ್ಲ ಭಾರಿ ಗಮ್ಮತ್ತು ಇಲ್ಲಿ ಎಲ್ಲ ಆಡಲಿಕ್ಕೆ, ನೀರಲ್ಲೆಲ್ಲ
ಸಮ್ಮರಲ್ಲಿ ಅಂತೂ ಹೇಳುದೇ ಬೇಡ. ಇಲ್ಲಿ ನೋಡಿ, ಇದನ್ನೆಲ್ಲ ತಕೊಂಡು ಬಂದು ನೀರಲ್ಲೇ ಮಕ್ಕಳಿಗೆಲ್ಲ ಭಾರಿ ಖುಷಿ ಅಲ್ಲ. ಹೌದು, ಇಲ್ಲಿ ನೀರ್ ಸಹ ಇಲ್ಲಿ ಆಳ ಇಲ್ಲ, ಅಲ್ಲಿವರೆಗೆ ಆಳ ಇಲ್ವೇನೋ ಆದ್ರೆ ಕ್ಲೀನ್ ನೋಡ, ನೀರ್ ಎಷ್ಟು ಕ್ಲೀನ್ ನೋಡಿ ಗೈಸ್. ಹೌದು, ಅದೊಂದು ಇಲ್ಲಿ ಕಪ್ಪು ಕಲರ್ ಮಣ್ಣಾದ್ರೆ ಸಹ ಅಷ್ಟು ಕ್ಲೀನ್ ಕಾಣ್ತಾ ಉಂಟು ನಮ್ಗೆ. ಹೌದು, ನೀರ್ ಎಷ್ಟು ಕ್ಲೀನ್ ಇರ್ತದೆ. ಓ, ಅಲ್ಲಿವರೆಗೆ ಸ್ವಿಮ್ಮಿಂಗ್ ಮಾಡ್ಬೋದು ಆರಾಮ್ಸೆ ಮಕ್ಕಳಿಗೆಲ್ಲ. ಹೌದು, ಅಲ್ಲಿ ಇದ್ದಾರಲ್ಲ ಮಕ್ಕಳೆಲ್ಲ, ಅಲ್ಲಿಗ ಮಕ್ಕಳು. ಹೌದು, ಫ್ಲೋಟರ್ಸ್ ಎಲ್ಲ ತಂದಿದ್ದಾರೆ. ಗಮ್ಮತ್ತು ಮಾರೆ, ವೆರಿ ಬ್ಯೂಟಿಫುಲ್. ಆಚೆಯಿಂದ ಎಂತ ಹೇಳಿದ್ರೆ, ಅಲ್ಲಿವರೆಗೆ ಗಾಡಿ ತಕೊಂಡ್ ಬಂದು ಅವರದೆಂತ ಸಾಮಾನ್ ತಂದಿರ್ತಾರೆ, ಅದನ್ನೆಲ್ಲ ಅನ್ಲೋಡ್ ಮಾಡ್ಲಿಕ್ಕೆ. ಎಲ್ಲಿ ಅಲ್ಲಿಯ ಆಚೆಯಿಂದ ನಾವು ರೋಡಿಂದ ಬರ್ಲಿಕ್ಕಿದ್ವಲ್ಲ. ಹೌದು ಹೌದು. ಸೊ ಅಲ್ಲಿ ಲೋಡ್ ಮಾಡಿ ಮತ್ತೆ ಹೋಗ್ಲಿಕ್ಕೆ. ಅವ್ರದ್ದು ಬೋಟ್ ಮತ್ತೆ ಈ ತರ ಫ್ಲೋಟರ್ಸ್ ಎಲ್ಲ ತರ್ತಾರಲ್ಲ, ಅದನ್ನೆಲ್ಲ ಕಾರಲ್ಲಿ ತಕೊಂಡು. ಮತ್ತೆ ಕ್ಯಾಂಪಿಗೆ ಬರೋರಾದ್ರೆ ಊಟ ತಿಂಡಿ ಎಲ್ಲ ಸಹ ತರ್ತಾರೆ. ಕರೆಕ್ಟ್. ಇಲ್ಲಿ ಇದ್ದಾರಲ್ಲ, ಇಲ್ಲಿ ಚೇರ್ ಎಲ್ಲ ಹಾಕಿ ಕುತ್ಕೊಂಡಿದಾರಲ್ಲ, ಅದೇ ತರ ಒಂಥರ ಖುಷಿ ಅಲ್ಲ. ಸಂಜೆ ಆಗೋ ಇಲ್ಲಿ ಬಂದು ನೋಡಿ ಚೇರ್ ಎಲ್ಲ ಹಾಕಿ ಹೇಗೆ ಕುತ್ಕೊಂಡಿದ್ದಾರೆ ಅಂತ ಫ್ಯಾಮಿಲಿ ಎಲ್ಲ. ಸೊ ಅವರಿಗೊಂಥರ ಖುಷಿ. ಇಲ್ಲಿ ಒಬ್ರು ವ್ಯೂ ಕ್ಯಾಪ್ಚರ್ ಮಾಡ್ತಿದ್ದಾರೆ. ನೋಡುವ ಎಂತ ಕ್ಯಾಪ್ಚರ್ ಮಾಡ್ತಾರೆ. ಫೋಟೋಗ್ರಾಫರ್ ನಮ್ಮ ಗ್ರೂಪ್ ಇದು. ಹೌದು. ಇದು ಬಾರಿ ಕ್ಯೂಟ್ ಮಾಡಿದ್ದಾರೆ ನೋಡಿರಿ. ಯಾವುದು? ಈ ಸೈಡಿಗೆ ಈಗ ಮರದ್ರಲ್ಲಿ ಬಾರ್ಡರ್ ಮಾಡಿದ್ದು. ಹೌದಲ್ಲ. ಹೌದು, ಆಕ್ಚುಲಿ ನೀರು ಬಂದ ಅದಕ್ಕೆ ಹೊಡಿತಾ ಉಂಟು. ಹೌದು, ಇದು ಮರ ಹಾಕಿದ್ ಒಳ್ಳೆ ಆಯ್ತಲ್ಲ. ಹೌದು, ಇಲ್ಲಾದ್ರೆ ಮತ್ತೆ ಮತ್ತೆ ಸಹ ಮುಂದೆ 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 ಬರ್ತದಲ್ಲ. ಹೌದಲ್ಲ, ಅದು ಮರದ ಬಾರ್ಡರ್ ಮಾಡಿ, ಮರದ್ದು ಬಾರ್ಡರ್ ಮಾಡಿದ್ದಾರೆ ಅಂತ. ಅದು ಬೋಟ್ ಲಾಂಚ್ ಮಾಡ್ಲಿಕ್ಕೆ. ಅದು ಯಾವುದು? ಅಲ್ಲಿ ಕಾರಿಂದ ಸೀದಾ ತಕೊಂಡ್ ಬಂದು ಬೋಟ್ ಅಲ್ಲಿಂದ ನೀರಿಗೆ. ಹೌದು, ನೈಸ್. ಅಲ್ಲಿ ನೋಡಿ ವಾವ್, ಆ ಬನಾನಾ ಬೋಟ್ ಆಕ್ಟಿವಿಟಿ ಉಂಟಲ್ಲ, ಈ ಗೋವಾದಲ್ಲೆಲ್ಲ ಮಾಡಿಸ್ತಾರಲ್ಲ ಆಗಲಿ, ಅದು ಅವರದೇ ಪ್ರೈವೇಟ್ ಬೋಟ್. ಅವಿದ್ದ ಅದು ಹಾಗೆ ಅಲ್ಲ. ಹೌದೌದು, ಸ್ಪೀಡ್ ಹೋಗಿ ಅದ್ರ ಮಧ್ಯ ಇದ್ರ ನೀರಲ್ಲಿ ಕೆಳಗೆ ಹಾಕುದು. ಅವ ನೋಡಲ್ಲಿ ನೀರು ಹಾಕುದು. ಸೀಲ್ ಇದು ಫ್ಲೋಟ್. ಸೀಲ್ ಅಲ್ಲವ, ಅದು ಹುಡುಗವ. ಅವ ನೀರ್ ಹಾಕ. ಓ, ಅದು ಅದೇ ಹೇಳಿದ ನೀನು. ನಾನು ಇವನಿಗೆ ನೀನ್ ಸೀಲ್ ಹೇಳುದ? ಅಲ್ಲ, ಅವ ಪೈಲಟ್. ಆದ್ರೆ ರಾಕೆಟ್ ಇದು ಪೈಲಟ್. ಮುಂದೆ ಹೋಗುದಿಲ್ಲ ಮಾತ್ರ ಗಾಡಿ. ಹಾಗೆ ಅವ ಬಾಕಿಯವರನ್ನೆಲ್ಲ ಕೆಳಗೆ ಹಾಕ್ತಿದ್ದಾನೆ. ಅವ್ರದ್ದು ಫೈಟ್ ನೀರಲ್ಲಿ, ಜಲಯುದ್ಧ ಅದಕ್ಕೆ ಹೇಳುದು. ಈಗ ನಮ್ದು ಇದು ಎಂತ ಸ್ನ್ಯಾಕ್ಸ್ ಬ್ರೇಕ್ಸ್. ಪಾಸ್ತಾ ಯಾರ್ಯಾರು ಎಂತ ತಂದಿದ್ದಾರೆ ನೋಡುವ ನಾವು, ಬನ್ನಿ. ಇಲ್ಲಿ ಒಬ್ರು ತಂದಿದ್ದಾರೆ. ಎಂತ ಪಾಸ್ತಾ? ಫುಜೂಸ್ ಪೆನ್ನೆ ಪಾಸ್ತಾ. ಬೆಣ್ಣೆ ಪಾಸ್ತಾ? ಪೆನ್ನೆ ಪಾಸ್ತಾ. ಇಲ್ಲಿ ನಮ್ದು ಶ್ರದ್ಧಾ ಅಕ್ಕನದು ಫೇಮಸ್ ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್. ನೋಡ್ಲಿಕ್ಕೆ ರುಚಿ ರುಚಿ ಕಾಣ್ತಾ ಉಂಟು. ಬನ್ನಿ ನಾವು ಸಹ ತಿನ್ನೋ ಒಟ್ಟಿಗೆ. ಇದು ಹೀಗೆ ಮಾಡೋಣ, 2 ಕಪ್. ನೋಡಿ ಈ ಸುಂದರ ವ್ಯೂ ಜೊತೆ ನಮ್ಮ ಟೀ ಇಲ್ಲ, ಸ್ನ್ಯಾಕ್ಸ್ ಮಾತ್ರ. ಹೌದು, ಯಾಕಂದ್ರೆ ಲಾಸ್ಟ್ ಟೈಮ್ ಇವ್ರು ಟೀ ಮಾಡಿದ್ರಲ್ಲ, ಒಳ್ಳೆ ಆಗ್ಲಿಲ್ಲ ಅಂತ ಹೇಳಿದಕ್ಕೆ ಅವ್ರು ಡಿಸಪಾಯಿಂಟ್ ಆಗಿದ್ದಾರೆ. ಆಡ್ಬೇಡ, ಪರ್ಫೆಕ್ಟ್ ಅಂತ ಹೇಳಿದ್ರು ಅವರು. ಗುಡ್ಡುಸ್ ಅಲ್ಲ, ಪರ್ಫೆಕ್ಟ್ ಅಂತ ಹೇಳಿದ್ರು. ಇರ್ಲಿ, ಫಸ್ಟ್ ತಿನ್ನುವರಪ್ಪ ನಾವು. ಬರ್ರೋ ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಏಯ್ ಬರ್ರೋ. ಅದೀಗ ಓಡಿಸ್ಕೊಂಡು ಬರ್ತದೀಗ, ಬರ್ರೋ ಆಗ್ತದೀಗ. ಬರ ಅದು ಅನ್ಕೊಳ್ದೆ ಇವ ಎಂತ ಇದು ಮೀನ್ ಹಿಡಿಯೋರ ಕೋಲ್ ಇಟ್ಕೊಂಡು ನಮ್ಮನೆ ಇಲ್ಲಿ ಬರ. ಯಾರು ಬರುದಿಲ್ಲ. ಅವಳು ಬಂದೆಲ್ಲ ಓಡಿಸಿಲ್ಲ ಹುಡುಗಿ. ಆಯ್ತು, ಈಗ ಹೊಟ್ಟೆ ಪೂಜೆ ಮಾಡಿಕೊಂಡು ನಾವೀಗ ಹೋಗ್ತಾ ಇದ್ದೇವೆ. ಹೊಟ್ಟೆ ಗಟ್ಟಿ ಆಯ್ತು. ಹೌದು, ಹೊಟ್ಟೆ ಗಟ್ಟಿಯಾಗಿ ಈಗ ನಾವು ಒಂದೆರಡು ಫೋಟೋ ತೆಗೆಯುವ ಅಂತೇಳಿ, ಇಲ್ಲಿ ಈ ಲೊಕೇಶನ್ ಫೋಟೋ ತೆಗಿಲಿಲ್ಲ. ಸೊ ಇಲ್ಲಿ ಒಂದೆರಡು ಫೋಟೋ ತೆಗೆಯುವ ಅಂತೇಳಿ ಹೊರಟಿದ್ದೇವೆ. ಹೌದು, ಆಯ್ತು, ಆಲ್ಮೋಸ್ಟ್ ಕತ್ಲೆ ಆಗ್ತಾ ಬಂತು. 8 ಕಾಲ ಆಯ್ತಲ್ಲ ಗಂಟೆ. ಇನ್ನೀಗ 1-2 ಫೋಟೋ ತೆಗೆದು ಮತ್ತೆ ಮನೆಗೆ ಹೋಗುವ
ಸಮಯ ಅಲ್ಲ ಮನೆಗೆ ಹೋಗೋ ಸಮಯ ಆಗಲಿಲ್ಲ, ಇನ್ನೊಂದು 15 ಮಿನಿಟ್ಸ್ ಐ ಥಿಂಕ್ ಬೇಕು. ಒಂದು 8:15 ಕಳೀತದೆ ಈಗ ಕತ್ಲೆ ಆಗುವಾಗ. ಹೌದು. ಸನ್ಸೆಟ್ ಆಗುವ ಪ್ರಾಪರ್ ಸನ್ಸೆಟ್ ಆಗಲಿ ಕತ್ತಲೆ ಅಂತೇಳಿ ಆಗಲಿಕ್ಕೆ ಒಂದು 8:40 8:45 ಆಗ್ತದೆ. ಸೊ ಅಲ್ಲಿ ತನಕ ಟೈಮ್ ಉಂಟು. ಬನ್ನಿ ಒಂದೆರಡು ಫೋಟೋಸ್ ತೆಗಿಯುವ. ನಾನು ತೋರಿಸ್ತೇನೆ ಇವರೆಲ್ಲ ಫೋಟೋಗ್ರಫಿ ಮಾಡೋದು. ಇಲ್ಲಿ ಒಂದೆರಡು ಫೋಟೋ ತೆಗಿಯುವ ಅಂತೇಳಿ. ಒಳ್ಳೆ ಉಂಟು ನೋಡಿ ಲೊಕೇಶನ್ ಫೋಟೋಸ್ ತೆಗಿಲಿಕ್ಕೆ. ಹಿಂದೆ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು. ಓ ಇದು ಜಾನು ಶೇಕ್ ಆಗ್ತದೆ. ಹೌದು, ಅಲ್ಲಾಡ್ತಾ ಉಂಟು, ಮರದಲ್ಲ. ನಾವಿದು ಮಾಡುವಲ್ಲ ಬೋಟ್ ಇದೆ, ರೀಲ್ ಫೇಮಸ್ ಆಗ್ತಾನೆ ಬೋಟ್ ಇದು. ಹೌದೌದು, ಅದು ಹೀಗೀಗೆ ಮಾಡುದು ಹೀಗೆ. ಅದೊಂದು ಈಗ ಟ್ರೆಂಡಿಂಗ್ ಆಗ್ತುಂಟು. ಅವ ಇಟ್ಕೊಂಡು ಹೀಗೀಗೆ ಮಾಡುದು, ಹೀಗೆ ಹೀಗೆ ಮಾಡುದು. ನಾನು ನೋಡ್ಲಿಲ್ಲ. ಅದೀಗ ಫುಲ್ ಟ್ರೆಂಡಿಂಗ್ ಆಗ್ತುಂಟು. ನೀವಿಬ್ರು ಕಲ್ತು ಬರ್ಬೇಕಿತ್ತಲ್ಲ, ನಮ್ಗೆ ಹೇಳಿಕೊಡ್ಲಿಕ್ಕೆ ಆಗ್ತಿತ್ತು. ಅದು ವಿಡಿಯೋ ನೋಡಿ ಹೇಳಿಕೊಡು. ಆ್ಯಕ್ಚುಲಿ ಈಚೆ ಸೈಡಲ್ಲಿ ಆಳ ಉಂಟು. ನಾವು ಅಲ್ಲಿ ಕೂತ್ಕೊಂಡಿದ್ದು ಆಗ ಅಲ್ಲಿ ಆ ಬೆಂಚಲ್ಲಿ. ಅಲ್ಲಿ ಕೂತ್ಕೊಂಡಾಗ ಅಂದ್ಕೊಳ್ತಿದ್ವಿ ಅಷ್ಟೇನು ಆಳ ಇರ್ಲಿಕ್ಕಿಲ್ಲ ಅಂತ. ಬಟ್ ಅದಕ್ಕೆ ಇಲ್ಲಿ ಹಗ್ಗ ಹಾಕಿದ್ದಾರೆ ನೋಡಿ. ಈ ಹಗ್ಗದ ಆಚೆ ಎಲ್ಲ ಮಕ್ಕಳು ಇದ್ದಾರೆ, ಅಲ್ಲಿ ಆಳ ಇಲ್ಲ. ಹೌದು, ಇಲ್ಲಿ ಆಳ ಉಂಟು. ಮೋಸ್ಟ್ಲಿ ಇಲ್ಲಿ ದೊಡ್ಡವರಿಗೆ ಮಾತ್ರ ಎಂಟ್ರಿ ಏನೋ. ನಾನಿಲ್ಲಿ ಫಸ್ಟ್ ಟೈಮ್ ಆ ಹುಳ ನೋಡಿದ್ದು. ನಮ್ಮ ಇದು ವೆಲ್ಲಲ್ಲಿ ಇರ್ತದಲ್ಲ ಬಾವಿ ಒಳಗೆ. ಡ್ರ್ಯಾಗನ್ ಫ್ಲೈ ಅಲ್ಲ, ಅದು ಫ್ಲೈ ಎಂತ ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ. ಇದು ಎಂತ ಹೇಳ್ತಾರೆ ಗೊತ್ತಿಲ್ಲ. ಬನ್ನಿ ನಾವು ಒಂದೆರಡು ಫೋಟೋಸ್ ತೆಗಿಯುವ. ಈಗ ಕತ್ತಲೆ ಆಗ್ತಾ ಬಂತು. ಈಗ ನಾನು ನಿಮಗೆ 360 ಡಿಗ್ರಿ ವ್ಯೂ ತೋರಿಸ್ತೇನೆ ನೋಡಿ. ಈಗ ಇಲ್ಲಿ ನೋಡಿ, ಡಿಗ್ರಿ ವ್ಯೂ. ಸಾಲಿಡ್ ವ್ಯೂ ಅಲ್ಲ. ಇಲ್ಲಿ ನೋಡಿ ಯಾವ್ಯಾವ ನಮ್ಮನೆದು ಪೋಸ್ ಎಲ್ಲ ಭಾರಿ ಭಯಂಕರ ಪೋಸ್ ಎಲ್ಲ ಕೊಡ್ತಿದ್ದಾರೆ ನಮ್ಮ ಶ್ರದ್ಧಕ್ಕ. ಹೌದು, ಇವಳು ಕೊರಿಯನ್ ಶ್ರದ್ಧಕ್ಕ ಈಗ ಆಗಿದ್ದಾಳೆ. ಅವಳು ಹೇಳಿದು ಅನ್ಯಾಸೆಯೋ ನಾನ್ ಶ್ರದ್ಧೆಯೋ. ಅದು ಆಕಾಶದ ಮೇಲೆ ಅದೊಂದು ಒಳ್ಳೆ ಕಾಣ್ತಾ ಉಂಟು. ವೋಲ್ಕೇನೋ ಇರಪ್ಷನ್ ಆದಾಗ ಕಾಣ್ತಾ ಉಂಟು. ಹಾಗೆಲ್ಲ ಅದು ಕರೆಕ್ಟ್. ಅಲ್ಲಿಂದ ಹೊಗೆ ಹೋದಾಗ ಕಾಣ್ತದೆ. ಕರೆಕ್ಟ್. ನಮ್ಗೆ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದಾರೆ ದೇವ್ರು ಇವತ್ತು ಅಲ್ಲ. ಹೌದು, ದೇವ್ರೇ ನಮ್ಗೆ ಅಲ್ಲಿ ಡ್ರಾಯಿಂಗ್ ಮಾಡಿ ಕೊಟ್ಟದ್ದು, ಒಳ್ಳೆ ಫೋಟೋಸ್ ಒಳ್ಳೆ ಬರಲಿ ಅಂತ. ಸೊ ಎನಿವೇಸ್, ಈ ವ್ಯೂ ಜೊತೆ ನಾವು ಆ್ಯಕ್ಚುಲಿ ಇಲ್ಲಿಂದ ಈಗ ಹೊರಡಬೇಕು. ಜನರು ನೋಡಿ ಈಗ ಸಹ ಇದ್ದಾರೆ ಅಲ್ಲಿ, ಮಕ್ಕಳಲ್ಲಿ ಈಗ ಸಹ ನೀರಲ್ಲಿ ಆಡ್ತಿದ್ದಾರೆ. ಚಳಿಗೆ ಸಹ ನಮಗೆ ಚಳಿ ಆಗ್ತಾ ಉಂಟು, ಬಟ್ ಅವರಿಗೆಲ್ಲ ಮೋಸ್ಟ್ಲಿ ಚಳಿ ಆಗ್ತಿರ್ಲಿಕ್ಕಿಲ್ಲ, ನಂಗೆ ಗೊತ್ತಿಲ್ಲ. ಬಟ್ ನಾವು ಈಗ ಕತ್ಲೆ ಆಗ್ತಾ ಬಂತು, 8:15 ಕಳೀತು ಗಂಟೆ. ಇಲ್ಲಿಂದ ಹೊರಡುವ ಸಮಯ ಅಲ್ಲ. ಇಲ್ಲಿಂದ ಹೊರಡುವ ಸಮಯ. ಮಧ್ಯದಲ್ಲಿ ಎಲ್ಲಿಗಾದ್ರೂ ಹೋದ್ರೆ ತೋರಿಸ್ತೇವೆ. ಎಷ್ಟು ಫೋಟೋಸ್ ತೆಗ್ದಿ ಇಲ್ಲಿ? ಅದು ಕೌಂಟ್ಲೆಸ್. ಆದ್ರೆ ಹಾಕುದು ಎಷ್ಟಂತ ಡಿಸೈಡ್ ಮಾಡ್ಬೇಕಷ್ಟೇ. ಅದ್ರಲ್ಲಿ ಹಾಕುದು ಒಂದೆರಡು, ಬಟ್ ನಾವು ಫೋಟೋಸ್ 100 ಫೋಟೋಸ್ ತೆಗಿಲಿಕ್ಕೆ. ಅಲ್ಲಿ ಪುಣ್ಯಕ್ಕೆ ನಮ್ಗೆ ಶ್ರದ್ಧಾ ಪ್ರಜ್ವಲ್ ಇದ್ದಾರೆ ಫೋಟೋಸ್ ತೆಗಿಲಿಕ್ಕೆ. ಅವ್ರು ಮತ್ತೆ ಕೇಳ್ತಾರೆ ಸರಿ ಆಯ್ತಾ ಹೇಳಿ, ಸರಿ ಆಗದಿದ್ರೆ ಇನ್ನೊಮ್ಮೆ ತೆಗೆದು ಕೊಡ್ತೇನೆ ಹೇಳ್ತಾರೆ. ಅದಕ್ಕೆ ನಾಚಿಕೆ ಬಿಟ್ಟು ಹೇಳುದು ಅವ್ರ ಹತ್ರ. ಹಾಗೆ ನಮ್ಗೆ ಅದು ಒಂದು ಖುಷಿ ಫೋಟೋಸ್ ತೆಗೆಸ್ಕೊಳ್ಳಿಕ್ಕೆ. ಈಗ ಶ್ರದ್ಧಾ ಪ್ರಜ್ವಲ್ ಎದುರು ಹೋದ್ರು, ನಾವು ಹೊರಡ್ತೇವೆ ಇಲ್ಲಿಂದ. ಲೆಟ್ಸ್ ಗೋ. ಹೀಗಿತ್ತು ನಮ್ಮ ಇವತ್ತಿನ ಪಯಣ. ಒಳ್ಳೆ ಆಯ್ತಲ್ಲ ಎಲ್ಲದು. ಯಾವ್ದು ನಿಂಗೆ ಇಷ್ಟ ಆಯ್ತು? ಇದು ಲೇಕ್ ಇಷ್ಟ ಆಯ್ತಾ ಇಲ್ಲ ಹಿಂದಿದು ಇಷ್ಟ ಆಯ್ತಾ? ಎರಡು ಸಹ ಒಳ್ಳೆದು. ನಂಗೆ ಇದು ಭಾರಿ ಖುಷಿ ಆಯ್ತು. ಅಂದ್ರೆ ಅದು ಸೊಳ್ಳೆ ಇತ್ತು, ಒಂಥರ ಡಿಫ್ರೆಂಟ್ ಇತ್ತು, ಬಟ್ ಇದು ತುಂಬಾ ಬ್ಯೂಟಿಫುಲ್ ಇತ್ತು. ಹೌದು, ಪ್ರಜ್ವಲ್ ಅಣ್ಣನಿಗೆ ಇದು ಸಾರಿ ವಾಯ್ಸ್ ಹೋಗಿದೆ. ಲೇಕ್ ಇದೆಲ್ಲ ವ್ಯೂಸ್ ನೋಡ್ತಾ ಇರ್ಬೋದು ಯಾವಾಗ ಸಹ. ಲೈಕ್ ದಟ್ ಈಸ್ ಡಿಫ್ರೆಂಟ್. ಸೊ ಲೈಕ್ ರಾಕ್ ಅನ್ನು ಮೌಂಟೇನ್ ಅನ್ನು ಕಟ್ ಮಾಡಿ ಅಂತಾರೆ ಮಾಡಿದ್ದಾರೆ. ಸೊ ಅದು ಎಲ್ಲೆಲ್ಲಿ ಉಂಟು ಅಂತ ಗೊತ್ತಿಲ್ಲ. ಸೊ ಒನ್ ಆಫ್ ದ ಥಿಂಗ್ಸ್ ವಿ ಸಾ ಡಿಫ್ರೆಂಟ್ ಆಗಿ ನೋಡಿ ನಾವು. ಸೊ ಲೇಕ್ ಮೌಂಟೇನ್ಸ್ ಎವ್ರಿವೇರ್ ಇಟ್ ವಿಲ್ ಬಿ ದೇರ್ ಇನ್ ಕೆನಡಾ. ಸೊ we have seen it almost we have seen it several times. Similar views ತುಂಬಾ ಕಡೆ ನೋಡ್ಲಿಕ್ಕೆ ಸಿಗ್ತದೆ ನಮಗೆ. ಹಿಂದೆ ಒಂದು ಮೌಂಟೇನ್ ಇರ್ತದೆ. ಸೊ ಮೌಂಟೇನ್ ಅನ್ನು ಕಟ್ ಮಾಡಿ ಟನಲ್ ಮಾಡಿದ ಅದು ಒಂದು ರೇರ್ ಥಿಂಗ್. ಅಂಡ್ ಅದು ನ್ಯಾಚುರಲ್ ಟನಲ್ ಅಥವಾ man made. ಇಟ್ಸ್ ಆಬ್ವಿಯಸ್ ಲೈಕ್ ಮ್ಯಾನ್. ಹಾಗೆ. ಸೊ ಖುಷಿ ಆಯ್ತು ಎಲ್ರಿಗೆ ಸಹ. ಇವತ್ತಿದು ನಮ್ದು ಟ್ರಿಪ್ ಆಕ್ಚುಲಿ ಲೈಕ್ ತುಂಬಾ ಪ್ಲಾನ್ಡ್ ಟ್ರಿಪ್ ಅಲ್ಲ, ಬಟ್ ಕೈಂಡ್ ಆಫ್ ಓಕೆ. ದಾರಿಯಲ್ಲಿ ಹೋಗ್ತಿದ್ವಾಗ ಇನ್ನೇನಾದ್ರೆ ಹೋಗುವ ಅಂತ ಈ ತರ ಆದ ಟ್ರಿಪ್ ನಮ್ದು. ಸೊ ನಿಮ್ಗೇನ್ ಮಾಡ್ಬೇಕು ಗೊತ್ತುಂಟಲ್ಲ,
ಲೈಕ್ ಲೈಕ್ ಮಾಡಿ, ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.